ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ. ನಾನು BBA ಫೈನಲ್ ಇಯರ್ ಸ್ಟೂಡೆಂಟ್. ಇವತ್ತು ಟೀಚರ್ಸ್ ಡೇ. ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವ್ರ ಹಾಗೆ ನಮ್ಮ ಲೈಫಲ್ಲಿ ನಮಗೆ ಮಾರ್ಗದರ್ಶನ ನೀಡಿರುವಂತಹ ಗುರುಗಳಿಗೆ ಧನ್ಯವಾದ ಹೇಳೋ ದಿನ. ನನಗೆ ಫಸ್ಟ್ ಟೀಚರ್ಸ್ ಅಂದರೆ ನೆನಪು ಬರೋದು ನಮ್ಮ BBA ಡಿವಿಷನ್. ನಮ್ಮ BBA ಡಿವಿಷನ್ ನೋಡೋದಕ್ಕೆ ತುಂಬ ಸಣ್ಣ, ಯಾಕಂದರೆ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆನೂ ಕಡಿಮೆ ಮತ್ತು ನಮ್ಮ ಬಿಲ್ಡಿಂಗಿನ ಸೈಜ್ ಕೂಡ ಸಣ್ಣದು. ಆದರೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಅದೇ ಥರ ನಮ್ಮ ಕಾಲೇಜ್ ಚಿಕ್ಕದಾಗದಿದ್ರೂ ನಮ್ಮ ಕಾಲೇಜಿನ ಕೀರ್ತಿ ತುಂಬ ದೊಡ್ಡದು. ನಮ್ಮ ವಿದ್ಯಾರ್ಥಿಗಳು ಎಷ್ಟೇ ಕಡಿಮೆ ಇದ್ರೂ ನಾವೆಲ್ಲ ಒಟ್ಟಿಗೆ ಖುಷಿಯಾಗಿ ಆಸಕ್ತಿಯಿಂದ ಪಾಠ ಕೇಳ್ತಿದ್ವಿ. ಮತ್ತು ನಮ್ಮ ಟೀಚರ್ಸ್ ಬಗ್ಗೆ ಅಂತೂ ಹೇಳೋದೇ ಬೇಡ, ದೇ ಆರ್ ದ ಬೆಸ್ಟ್. ಯಾಕಂದರೆ ಅವ್ರು ನಾವು ಏನಾದರೂ ಕೆಲಸ ಮಾಡ್ತೀವಿ ಅಂದರೆ ನಮಗೆ ಅವರು ಸಪೋರ್ಟ್ ಮಾಡಿರೋರು. ಮತ್ತು ಅವರು ಯಾವುದೇ ವಿಷಯ ಕೇಳಿದ್ರು ಅವರು ನಮಗೆ ಗೈಡೆನ್ಸ್ ಕೊಟ್ಟಿರೋರು. ಹಾಗೆ ನಮ್ಮ ಮಕ್ಕಳಿಗೆ ಏನು ಬೇಕು ಅನ್ನೋದು ನಮಗಿಂತ ಮೊದಲೇ ಅವ್ರಿಗೆ ಗೊತ್ತಾಗಿರ್ತಿತ್ತು. ಮತ್ತು ನಮ್ಮ ಕಾಲೇಜಿನಲ್ಲೂ ನಮ್ಮ ಕಾಲೇಜ್ ಆಟ ಪಾಠ ಎರಡಕ್ಕೂ ಪ್ರಾಶಸ್ತ್ಯ ಕೊಡುತ್ತೆ. ನಮ್ಮ ಕಾಲೇಜಿನಲ್ಲಿ ನಮ್ಗೆ ಕಾಲೇಜ್ ಚಿಕ್ಕದಾಗದಿದ್ರು ನಮಗೆ ಬೇಕಾಗಿರೋ ಎಲ್ಲ ಫೆಸಿಲಿಟೀಸು ಉಂಟು. ನಮ್ಗೆ ಬೇಕಾಗಿರುವಂಥ ಎಲ್ಲ ಬುಕ್ಸ್ ಇರುವಂತಹ ಲೈಬ್ರರಿ ಇತ್ತು. ಹಾಗೆ ಕಂಪ್ಯೂಟರ್ ಲ್ಯಾಬ್ ಮತ್ತು NCC, NSS, ಸ್ಕೌಟ್ ಆ್ಯಂಡ್ ಗೈಡ್ಸ್, ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್, ವಿಸ್ಡಮ್ ಸರ್ಕಲ್, ಈ ಥರ ಸ್ಪೆಷಲ್ ಕ್ಲಾಸಸ್ನೆಲ್ಲ ನಮ್ಮ ಕಾಲೇಜಲ್ಲಿ ಕಂಡಕ್ಟ್ ಮಾಡಿದರು. ಕೊರೋನಾದಂತಹ ಪರಿಸ್ಥಿತಿ ಬಂದಾಗ ಆನ್ಲೈನ್ ಕ್ಲಾಸಿನ ಅಗತ್ಯ ಇತ್ತು. ಆ ಟೈಮಿನಲ್ಲಿ ಆನ್ಲೈನ್ ಕ್ಲಾಸನ್ನು ಕೂಡ ನಮ್ಮ ಕಾಲೇಜ್ ಕಂಡಕ್ಟ್ ಮಾಡಿತ್ತು. ಹಾಗೆ ಫ್ರೆಷರ್ಸ್ ಡೇಯಿಂದ ಹಿಡಿದು ಫೇರ್ವೆಲ್ ಡೇವರೆಗೂ ಎಲ್ಲ ನ್ಯಾಷನಲ್ ಡೇಸನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀವಿ. ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ, ನನಗೆ ಮೊದಲು BBA ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನನ್ನ ಫ್ರೆಂಡ್ಸ್ ಎಲ್ಲ PU ಮುಗಿದಿದ್ದೆ BCom ಮಾಡಿದ್ರು. ನಾನು BCom ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ನನ್ನ ಪೇರೆಂಟ್ಸ್ BBA ಮಾಡು ಅಂದರು. ಅದಕ್ಕೆ ನಾನು BBA ಮಾಡಿದೆ. ಆದರೆ ನನಗೆ ಈಗ ಅನ್ನಿಸ್ತುಂಟು, ನಾನೇನಾದರೂ BBA ಮಾಡಲಿಲ್ಲ ಅಂದಿದ್ದರೆ ನನ್ನ ಲೈಫಲ್ಲಿರೋ ಮೋಸ್ಟ್ ವ್ಯಾಲ್ಯೂಯಬಲ್ ಪಾರ್ಟನ್ನು ನಾನು ಮಿಸ್ ಮಾಡ್ಕೋತಿದ್ದೆ. ಯಾಕಂದರೆ ನನ್ನ ಫ್ರೆಂಡ್ಸ್ ಈಗೂ ಹೇಳ್ತಾರೆ, ನಾನು BBA ಬಂದವಾಗಿಂದ PUC ಕಂಪೇರ್ ಮಾಡಿದ್ರೆ ತುಂಬ ಬದಲಾಗಿದ್ದೀನಿ ಅಂತ. ಆ ಬದಲಾವಣೆಗೆ ಕಾರಣ ನಮ್ಮ BBA ಫ್ಯಾಮಿಲಿ. ಈಗ ಒಬ್ಬ ವಿದ್ಯಾರ್ಥಿ ನಮ್ಮ BBA ಜಾಯಿನ್ ಆದಮೇಲಿಂದ ಅವನು BBA ಗ್ರ್ಯಾಜುಯೇಟ್ ಆಗಿ ಹೊರಗಡೆ ಹೋಗಬೇಕಾದ್ರೆ ಎಷ್ಟು ಬದಲಾಗಿರ್ತಾನೋ ಅದಕ್ಕೆಲ್ಲ ಕಾರಣ ನಮ್ಮ BBA ಮತ್ತು ನಮ್ಮ ಲೆಕ್ಚರರ್ಸ್. ಈ BBA 3 ವರ್ಷ ಜರ್ನಿ ಏನುಂಟು, ಇದೊಂಥರ ಗೋಲ್ಡನ್ ಅಪರ್ಚುನಿಟಿ. ಈ ಆಪರ್ಚುನಿಟಿ ನಮಗೆ ಸಿಕ್ಕಿದೆ. ಅದಕ್ಕೆ ನಾವು ಮತ್ತು ನಮ್ಮ ಜೂನಿಯರ್ಸ್ ಎಲ್ಲರೂ ಇದನ್ನು ಯುಟಿಲೈಸ್ ಮಾಡ್ಕೋಬೇಕು. ಈ ಥರದ ಲೆಕ್ಚರರ್ಸ್ ಸಿಕ್ಕಿರೋದು ನಮಗೆ ಒಂದು ಹೆಮ್ಮೆ. ಜೂನಿಯರ್ಸ್ ನೀವೆಲ್ಲರೂ ನಮ್ಮ BBAನ ಒಂದು ಕೋರ್ಸ್ ಅಂದ್ಕೊಳ್ತೇನೆ, BBAನ ಒಂದು ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ. ಯಾಕಂದರೆ ನೀವು ಕಾಲೇಜನ್ನು ಬಿಟ್ಟು ಹೋಗುವಾಗ ನಿಮ್ಗೆ ಅನಿಸುತ್ತೆ, ಈ BBA 3 ವರ್ಷ ಇಷ್ಟು ಬೇಗ ಮುಗಿದೋಯ್ತಾ, ನಾನು ಇನ್ನೂ ಇದೇ ಕಾಲೇಜಲ್ಲಿ ಇರಬೇಕಿತ್ತು ಅಂತ ನಿಮಗೂ ಅನಿಸುತ್ತೆ. ಹಾಗೆ ಇಷ್ಟು ದಿನ ನಮಗೆಲ್ಲ ತಿದ್ದಿ ಬುದ್ಧಿ ಹೇಳಿ ಪಾಠ ಮಾಡಿದಂತಹ ನನ್ನೆಲ್ಲ ಲೆಕ್ಚರರ್ಸಿಗೂ ಕೂಡ ಧನ್ಯವಾದಗಳು. ಪಾಠ ಮಾಡೋದು ತುಂಬ ಈಸಿ, ಆದರೆ ಅರ್ಥ ಆಗೋ ಥರ ಪಾಠ ಮಾಡೋದು ಕಷ್ಟ. ಆದ್ದರಿಂದ ಅರ್ಥ ಆಗೋ ಹಾಗೆ ನಮಗೆಲ್ಲ ಪಾಠ ಮಾಡಿರೋ ಎಲ್ಲ ಲೆಕ್ಚರರ್ಸಿಗೂ ಹ್ಯಾಪಿ ಟೀಚರ್ಸ್ ಡೇ. ಥ್ಯಾಂಕ್ ಯು. Hello everybody, my name is Shashank Hegde, final year student who is being awaiting for the final SEM exams which are going to begin soon. Speaking about my college, I feel very proud of being part of Dr. A.V. Baliga College of Commerce, that is BBA division, because it has not only been a college for 3 years but also it was like a home, because the lecturers or the management or the students, that is our classmates, juniors and the seniors we got, were all so good, and I got to learn so much things from one another. Coming to the academic purpose, the way our lecturers teach is very good. They not only stick on to the syllabus that is there, and just we do not study only the syllabus, but also extra knowledge, what we need in our day-to-day lives, what we need, what a corporate world requires, are all taught by our lecturers. It has been a wonderful journey of 3 years. I have been in many colleges before as a student, but in this college the amount of freedom that I got is unexplainable. Coming to the co-curricular activities or the sports or whatever, there are n number of programs, competitions that are conducted throughout the academic year, and the faculty is very supportive with us even in those matters.
we conduct Freshers Day, Cultural Day, Teachers Day, and many other functions, and it goes on so well, and we are all coordinating with each other so nice that the function always ends up being a good one. It is unexplainable memory that I had throughout the entire 3 years. We have a very good library as well, wherein we can refer the books sitting in the library itself, or even take it home, and we have 1 week time wherein we can return the books. So our library is also good, and it's been very nice being here. And I would like to thank all my lecturers who have supported me in every possible ways. We have got permissions to go to fests, and also we had got a permission to go to a fest which was held in Goa. That was a national level fest, and it was a good experience. If the faculty would have not given permission, then we would have not got to experience such things. So credit goes to them. Overall, I would say that I feel good being part of this college and being a student from this college. Thank you. ನಮಸ್ತೆ, ನಾನು ಆದರ್ಶ್ ನಾಯಕ್, BBA ವಿದ್ಯಾರ್ಥಿ. PU ಮುಗಿದ್ಮೇಲೆ ಮುಂದೇನು ಮಾಡಬೇಕು ಅಂತ ಎಲ್ಲರ ಮೈಂಡಲ್ಲಿ ಓಡೋ ಒಂದು ಕ್ವಶನ್. ನಾವು BBA ಚೂಸ್ ಮಾಡಿದ್ದೀವಿ ಅಂದರೆ ಕರೆಕ್ಟಾಗಿ ಚೂಸ್ ಮಾಡಿದ್ದೀವಿ. ಯಾಕಂದರೆ BBA ಇದು ಜಸ್ಟ್ ಕೋರ್ಸ್ ಅಲ್ಲ, ಇದು ಪ್ರೊಫೆಷ್ನಲಿಸಮನ್ನು ನಮ್ಗೆ ಹೇಳ್ಕೊಡುತ್ತೆ. ಸಿಲೆಬಸ್ಸನ್ನು ಹೊರತುಪಡಿಸಿ ಹಲವಾರು ವಿಷಯಗಳನ್ನು ನಮ್ಮಲ್ಲಿ ಅಳವಡಿಸುತ್ತೆ. ಸೊ ನಾವು ಕರೆಕ್ಟಾಗಿ ಚೂಸ್ ಮಾಡಿದ್ದೀವಿ. ಇನ್ನು ಕುಮಟಾದ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಡಾಕ್ಟರ್ AV ಬಾಳಿಗಾದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಯಾಕಂದರೆ ಈ ಕ್ಯಾಂಪಸ್ನ ಮಧ್ಯಭಾಗದಲ್ಲಿ ನಮ್ಮ BBA ಕಾಲೇಜ್ ಇರೋದು. ಈ ಕಾಲೇಜಲ್ಲಿ ಏನಿದೆ ಅಂತ ಕೇಳೋದಕ್ಕಿಂತ ಏನಿಲ್ಲ ಅಂತ ಕೇಳಿದ್ರೆ ನಮ್ಮ ಕಾಲೇಜಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ. ಉತ್ತಮ ಗ್ರಂಥಾಲಯ ಇರ್ಬೋದು, ಗ್ರಂಥಪಾಲಕರು, ಒಳ್ಳೆ ಲೆಕ್ಚರರ್ಸ್, ಉತ್ತಮ ಕಟ್ಟಡ, ಡಿಜಿಟಲ್ ಲೈಬ್ರರಿ, ಇನ್ನೂ ಹಲವಾರು ಫೆಸಿಲಿಟೀಸ್ ನಮ್ಮಲ್ಲಿದೆ. ಇನ್ನು ಲೆಕ್ಚರರ್ಸ್ ವಿಷಯ ಹೇಳಬೇಕಂದ್ರೆ ಒಂದು ವಿಷಯನ ಒಂದು ಬಾರಿ ಕೇಳಿದ್ರೆ ಹೇಳ್ಕೊಡೋದು ಕಷ್ಟ. ಅಂಥದ್ರಲ್ಲಿ 10 ಬಾರಿ ನೀನು ಕೇಳಿದಾಗಲೂ ಕೂಡ ಯಾಕಪ್ಪ ತಲೆ ತಿಂತೀಯ, ಎಷ್ಟು ಸತಿ ಹೇಳ್ಬೇಕು ನಿನಗೆ ಅಂತ ಕೇಳೋ ಒಂದು ಲೆಕ್ಚರರ್ ಕೂಡ ನಮ್ಮಲ್ಲಿ ಇಲ್ಲ. 10ನೇ ಬಾರಿ ಕೂಡ ಕೂರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತಾರೆ. ಇಂಥ ಲೆಕ್ಚರರ್ಸ್ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಬೇರೆ? ಆದರೆ ಕೇಳೋ ಮನೋಭಾವ ನಮ್ಮ ವಿದ್ಯಾರ್ಥಿಗಳಲ್ಲಿ ಅಂದರೆ ನಮ್ಮಲ್ಲಿ ಇರಬೇಕಷ್ಟೆ. ಇನ್ನು ಸಿಲೆಬಸ್ಸನ್ನು ಹೊರತುಪಡಿಸಿ NCC, NSS, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಎಲ್ಲ ಅವಕಾಶಗಳು ನಮ್ಮ ಮುಂದೆ ಇದೆ. ನಾವು ಬೇಕಾದರೆ ಜಾಯ್ನ್ ಆಗ್ಬೋದು. ಇಂಡಿಪೆಂಡೆನ್ಸ್ ಡೇ, ಟೀಚರ್ಸ್ ಡೇ, ರಿಪಬ್ಲಿಕ್ ಡೇ, ಫ್ರೆಷರ್ಸ್ ಡೇ, ಫೇರ್ವೆಲ್, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ಆಚರಿಸ್ತೀವಿ, ವಿಜೃಂಭಣೆಯಿಂದ ಆಚರಿಸ್ತೀವಿ. BBA ಕುಟುಂಬ ಅಂತ ಹೇಳ್ಬೋದು. ನಾವು BBA ಫ್ಯಾಮಿಲಿ ಅಂತಲೇ ಜಾಸ್ತಿ ಉಪಯೋಗಿಸೋದು. ಯಾಕಂದರೆ ಇಲ್ಲಿ ನಾವು ಕಾಲೇಜ್ ಅನ್ನೋಕ್ಕಿಂತ ಫ್ಯಾಮಿಲಿಯವ್ರ ಥರನೇ ಜಾಸ್ತಿ ಬಿಹೇವ್ ಮಾಡ್ತೀವಿ. ಹಾಗೂ ಈ ಲಾಕ್ಡೌನ್ ಸಮಯದಲ್ಲೂ ಕೂಡ ಇಂಡಿಪೆಂಡೆನ್ಸ್ ಡೇನ ನಾವು ಈ ವರ್ಷ ವಿಜೃಂಭಣೆಯಿಂದ ಆನ್ಲೈನ್ ಮೂಲಕ ಆಚರಿಸಿದ್ವಿ. ಇದು ಒಂದು ವಿಶೇಷ ಅಂತ ಹೇಳ್ಬೋದು. ವರ್ಕ್ಶಾಪ್, ಸೆಮಿನಾರ್ಸ್ ಹಾಗೂ ಹಳೆಯ ವಿದ್ಯಾರ್ಥಿಗಳಿಂದ ಸೆಮಿನಾರ್ಸ್ ಇವೆಲ್ಲ ನಮ್ಮಲ್ಲಿ ಪ್ರಾಕ್ಟಿಕಲ್ ಅಂಶಗಳನ್ನು ಹೆಚ್ಚಿಸಲಿಕ್ಕೆ ಸಹಾಯವಾಗುವಂಥದ್ದು ಇವೆಲ್ಲ ನಡೆಯುತ್ತೆ. ಮತ್ತು ಕ್ಯಾಂಪಸ್ ಇಂಟರ್ವ್ಯೂ ನಮ್ಮ ಕಾಲೇಜಲ್ಲಿ ನಡೆಯುತ್ತೆ. ಹಾಗೂ ವಿದ್ಯಾರ್ಥಿ ಜೀವನದ ಒಂದು ತಿರುವನ್ನು ಕಾಣಿಸಬಲ್ಲ ಒಂದು ಕ್ಷಮತಾ ಶಿಬಿರ ವರ್ಲ್ಡ್ ಕೊಂಕಣಿ ಸೆಂಟರಿಂದ ಮಂಗಳೂರಲ್ಲಿ ಇದರಲ್ಲಿ ಭಾಗವಹಿಸುವಂಥ ಸದಾವಕಾಶ ನನಗೆ BBA ಕಾಲೇಜಿಂದ ಸಿಕ್ಕಿತ್ತು. ನಾನು BBA ಫೈನಲ್ ಇಯರ್ ಸ್ಟೂಡೆಂಟ್, 2019-20 ಬ್ಯಾಚ್. ಜನರಲ್ ಸೆಕ್ರೆಟರಿಯಾಗಿ ಕೂಡ ನಾನು ಆಯ್ಕೆಯಾಗಿದ್ದೆ. ಈ BBA ಕಾಲೇಜ್ ಮತ್ತು ನನಗೆ ಇರೋ ಬಾಂಧವ್ಯ ನನಗೆ ತಿಳಿದಿದ್ದು ಈ ಲಾಕ್ಡೌನ್ ಸಮಯದಲ್ಲಿ. ಯಾಕಂದರೆ ಈ ಟೈಮ್ನಲ್ಲಿ ನಾನು ಕಾಲೇಜ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ನಾವು ಕಾಲೇಜಿಗೆ 10:30 ಬಂದರೆ ಕಾಲೇಜ್ ಮುಗಿದು ಕಾಲೇಜ್ ಕದ ಹಾಕಿದ ಮೇಲೇ
ಮನೆಗೆ ವಾಪಸ್ ಹೋಗ್ತಿರೋದು. ಸೊ ನಾನು ತುಂಬ ಮಿಸ್ ಮಾಡಿಕೊಂಡೆ ಕಾಲೇಜ್ನ. ಮತ್ತು ಲಾಕ್ಡೌನ್ ಸಮಯದಲ್ಲಿ ನಮ್ಮ ಲೆಕ್ಚರರ್ಸ್ ಕೂಡ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ತರಗತಿಯನ್ನು ನಡೆಸಲಿಕ್ಕೆ ಕಷ್ಟ ಆಗದಿದ್ದ ಸಮಯದಲ್ಲಿ ಆನ್ಲೈನ್ ಮುಖಾಂತರ ನಮ್ಮ ಎಲ್ಲ ಉಳಿದಿರುವ ಪೋರ್ಷನ್ಸನ್ನು ಮುಗಿಸೋದ್ರಲ್ಲಿ ಆಗಿರ್ಬೋದು, ನಮ್ಮನ್ನ ಎಕ್ಸಾಮಿಗೆ ತಯಾರಿ ಮಾಡೋದ್ರಲ್ಲಿ ಲೆಕ್ಚರರ್ಸ್ ತುಂಬ ಕಷ್ಟಪಟ್ಟಿದ್ದಾರೆ. ಇಂತಹ ಒಂದು ಕಾಲೇಜ್ನಲ್ಲಿ ನನಗೆ ನಿಮಗೆ ಕಲಿಯೋಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಶಿಕ್ಷಣವನ್ನು ನಾವು ಪ್ರೀತಿಸಿದ್ರೆ ಶಿಕ್ಷಕರು ನಮ್ಮನ್ನು ಪ್ರೀತಿಸ್ತಾರೆ. ಇಂತಹ ಒಂದು ಒಳ್ಳೆಯ ಪರಿಕಲ್ಪನೆ ನಮ್ಮ ಕಾಲೇಜಿನ ಬಗ್ಗೆ ನನಗಿದೆ ಅಂದರೆ ಇದರಲ್ಲಿ ನಮಗೆ ಕಲಿಸುವ ಗುರುಗಳು ಕಾರಣೀಕರ್ತರಾಗ್ತಾರೆ. ಈ ಕಾಲೇಜಿನಲ್ಲಿ ನನಗೆ ವಿದ್ಯೆ, ವಿವೇಕ, ವಿನಯ, ವಿನಮ್ರತೆ ಎಲ್ಲವನ್ನು ಕಲಿಸಿದ ಗುರುಗಳಿಗೆ ವಂದಿಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೂ ಹೊಸದಾಗಿ ಬಂದಿರೋ ನಿಮಗೆ ನಮ್ಮ BBA ಪಯಣ ಸುಖಕರವಾಗಿರಲಿ ಅಂತ ಆಶಿಸ್ತಾ, BBA ಇನ್ನೂ ಉನ್ನತ ಸ್ಥಾನದಲ್ಲಿ ಬೆಳೆಯಲಿ, ಹೆಚ್ಚು ಪ್ರಗತಿಯನ್ನು ಸಾಧಿಸಲಿ ಅಂತ ಆಶಿಸ್ತೇನೆ. ಧನ್ಯವಾದ. ಆಲ್ ದ ಬೆಸ್ಟ್. Someone has rightly said, take the first step. In faith, you don't have to see the whole staircase. Just take the first step. Hello everyone, my name is Uzma Samreen and I'm from final year BBA and soon to be an alumna of this institution. I'm very glad and honored to welcome all our juniors to this wonderful institution. You guys are starting up a journey that we will just complete. But life is just an endless journey. It has only milestones, definitely a milestone. And completing a graduation from this college will definitely be a milestone. So fasten up your shoes and buckle up your belts for the journey ahead, because it will be the best part of your life. So before introducing you about our college, I would like to congratulate all of you for choosing the best college, and I welcome you all to this institution. I agree, our college building is not so vast building, but you know, right, sometimes the small things give you more happiness than another thing. So our college, even though it is small, it has a vast facilities in it. It has a library, a computer lab, NCC, NSS groups, Scouts and Guides groups, then a special class for spoken English, IQAC, that is Internal Quality Assessment Cell, which develops the consistency and conscious performance of our institution. Along with all these facilities, we also celebrate all our national festivals, and along with that, we also conduct the extracurricular activities like all other cultural programs. Now, talking about the studies, teachers here are eager to give the most they can do for you. I'm sure you will love the faculty as they are very dedicated to our students. And coming to the seniors, your seniors will also guide you to get the experience, technical skills. They will guide you with the technical skills which will be used to reach the goals. Now coming to my experience, I never thought that I would have taken BBA, as I have completed my PUC in science stream. So just for a change, I thought of entering into BBA, and here it was like very much new to me. And business, commerce field, that means accounting, and I didn't knew accounting and all, and it was just everything was new to me. But here the lecturers, the way they taught me and the way they cleared my doubts, I was just like, I took a right decision for coming to this institution. So I got a lot of things to learn here about business field, and I was participating in all other activities like debate,
then speech competition, then all other inter-college programs, as well as out of college. There were a lot of opportunities to show our talents, and even I have participated in the seminars, and because of which my communication skills were developed. Here our lecturers support us in such a way that we will be so much dedicated towards our work and we will improve ourselves. So I am very thankful to all our lecturers for giving me a lot of support and helping me in every situation, or helping me in I can say if I had doubts, they solved my doubts, and if I had some doubts regarding my career, even they helped me to choose my career, choose my next field. And I hope you all will love this, and I'm sure you will never face difficulty in your studies once you interact with your lecturers for each and everything. You can ask them, they will be a guide. More than a guide, they will be a friend to you. You can ask any doubts if you have to our lecturers without any hesitation. They are well experienced, and it is definitely that you will have a bright future ahead. I hope you will have the best time ever you had in this college, and don't think it as a college. We built it as a family, and it will continue in our next generations too. I'm sure that once now at the beginning you will be a bit like hesitated, but I'm sure that at the end of this your 3 years you will you will feel very sad to leave this institution. You will be too attached to this institution that you will feel sad to leave this. So I hope you will have the best time here, and which you have never had before. And best of luck to all of you, and enjoy your time, and best of luck for your future ahead. Thank you.